ಐತಿ ಬಿಜಾಪುರ ಪೀಸ ಬಣ್ಣ ಹಚ್ಚಾಳ ಮಾರಿಗೆ ನೈಸ ಸಿಕ್ಕತಿಗೆ ಚಾನ್ಸ ಸ್ವಪ್ನ ಬಡಿ ಒಂದು ಡಾನ್ಸ ಕೊಡಬಾರ ನನಗೊಂದು ಕಿಸ ಎನ್ನ ಬಾರೇತಿ ಬಿಜಾಪುರ ಪೀಸ ಬಣ್ಣ ಹಚ್ಚಾಳ ಮಾರಿಗೆ ನೈಸ ಎನ್ನ ಬಾರೇತಿ ಬಿಜಾಪುರ ಪೀಸ ಬಣ್ಣ ಹಚ್ಚಾಳ ಮಾರಿಗೆ ನೈಸ ಸಿಕ್ಕತಿಗೆ ಚಾನ್ಸ ಬಡಿ ಒಂದು ಡಾನ್ಸ ಸಿಕ್ಕತಿಗೆ ಚಾನ್ಸ ಬಡಿ ಒಂದು ಡಾನ್ಸ ಕೊಡಬಾರ ನನಗೊಂದು ಕಿಸ ವಯಸ್ಸು ತುಂಬ್ಯಾವ 18 ಕನಸು ಬೀಳ್ತಾವ 108 ಯಾದೀನಿ ನಾಜೂಕನಾರಿ ಹಲ್ಲು ಕಳ್ಕೊಂಡು ಹಲ್ಲು ಪಟ್ಟು ಹಾಕೊಂಡು ನೀ ಹೋಗಬೇಡ ನನ್ನ ಕೈ ಜಾರಿ ಮದಿನಲ್ಲಿ ನೀ ಶೂರ ಒಂದು ಹಮ್ಮಿದ ಮಾಡೋಣ ಡಿಂಗಿ ಚಕ್ಕಡೆ ಹಠಾಸ ಮಲ್ಲಿಗೆ ಘಟ ನಿನ್ನವನು ಯಾವ ಬಂಗಾರದ ಮಗಲೇ ನೀನು ಯಾರಮ್ಮನೆ ಹಾಯ್ತೆಲ್ಲ ಕಣ್ಣಿಗಿಡ ಕಾಣ್ತಾವಿಲ್ಲ ನೀನು ಹೆಣ ಚಂದ ಮಾಡ್ಲಿ ನಿನಗ ಬರಬಾರ್ದು ಬರ್ಲಿ ನೀನು ಹೆಣ ಕುಳಿಯಾಗಿಟ್ಟು ಕುಳ್ಕೊಂತ ಬರ್ಲಿ ನಿನ್ನ ಬ್ಯಾಂಡಿನಾಗ ಕರಿ ಜೋಳ ಹೊಕ್ಕೊಳ್ಳಿ ಕಣ್ಣರ ಕಾಣ್ತಾವಿಲ್ಲಲೇ ಏನು ಒಂಟೆ ಬಿಡ್ರಲ್ಲ ಒಂಟ ಬಿಡ್ತೀನಿ ನಾನು ಜಾಕು ಸಿಗೋದು ಅಷ್ಟ ತಡ ಕಣ್ಣಿಗಿನ ಕಾಣ್ತಾವಿಲ್ಲ ಕೇಳಕತ್ತೀನಿ 100 ಸ್ಪೀಡ್ ಗಾಡಿ ಬೋರ್ಡ್ ಹೊಂಟಂಗ ಒಂಟೆ ಬಿಟ್ರಲ್ಲ ಮಾತಾಡಕ್ ಚಾನ್ಸ್ ಕೊಡ್ರಿ ಅಯ್ಯಯ್ಯ ಎಲ್ಲಿಂದ ಕೊಡ್ತಾರ್ರಿ ಇಷ್ಟದಲ್ಲ ಜಾಗ ಇದು ಒಮ್ಮಿನೊಮ್ಮೆಲೆ ಬಂದು ಹಾಯ್ತಿರಲ್ಲ ಸಿಟ್ಟು ಬರ್ಲಾರ್ದ ಮತ್ತೇನು ಮಾಡಿತ್ತು ಅಲ್ರಿ ಇವ್ರಿಗೆ ನಾವ್ ಹಾಯ್ದೇವಂತ ನಮ್ಗೆ ಯಾರ್ರಿ ಎಲ್ಲರೂ ನೀವೇ ಬೈತಿರಲ್ಲ ಏನಪ್ಪ ಹೆಂಗಸರು ಕಾಣೋದಲ್ಲ ಅಂತ ಹೇಳಿ ಆಗ ನಾವು ಪರಮಾತ್ಮ ನನ್ನ 2 ಕಣ್ಣು ತಗೊಂಡ್ಬಿಟ್ಟ ಬಾಯಾಗ ನನಗ್ ಕಣ್ಣು ಕಾಣ್ತಿದ್ದಪ್ಪ ಅಂದ್ರೆ ನಾನು ಯಾಕೆ ನಿಮಗೆ ಹಾಯ್ತಿದ್ದ ಹೇಳಿ ನಿಮಗ ಕಣ್ಣು ಕಾಣಂಗಿಲ್ಲ ನಮ್ಮವನಾನಿಗೋ ನಿಮ್ಮಪ್ಪನಾನಿಗೋ ನಿಮ್ಮವನಾನಿಗೋ ನಿಮ್ಮ ಕಾಂತವನಾನಿಗೋ ಹೇಳ್ತೀನ್ರಪ್ಪ ನಮ್ಮ ಕಣ್ಣೇ ಕಾಣ್ತದೆ ಅಲ್ರಿ ನೀವು ಕುರುಡವಿರೋದಕ್ಕ ನಮ್ಮ ಕಾಂದಾನೆಲ್ಲ ಸೇರಿ ಯಾಕೆ ಸಾಯಿ ಹೊಡ್ಯಾಕ ನಿಂತೀರಿ ಒಬ್ರು ಸಾಯ್ಬೇಕಪ್ಪ ಅಂದ್ರೆ ಒಬ್ರು ಬದುಕಲೇಬೇಕಲ್ಲ ಅದಕ್ಕ ನಮ್ಮ ಕಾಂದಾನ ಸಾಯಿಲೆ ಅಂತಂದು ಹೇಳಕತ್ತೇನೆ ಬೇಡ ತಪ್ಪಿರ್ಕೋಬೇಡ್ರಿ ನಾನು ಅರ್ಜೆಂಟ್ ಆಗಿ ಹುಬ್ಳಿಗೆ ಹೋಗ್ಬೇಕು ಪೇಷಂಟ್ ಸಿಗಾಕತ್ತಿಲ್ಲ ಅಯ್ಯೋ ಏನ್ರಿ ಬಸ್ ಸ್ಟ್ಯಾಂಡ್ ಅದೇನು ಇಲ್ಲೇ ತಂದುಕೊಂಡಿರೇನು ಬಹಳ ದೂರ ಐತ್ರಿ ಇನ್ನು ಬೇಕಾದ್ರೆ 2-3 ಹೆಜ್ಜೆ ಇಟ್ರೆ ರೈಲ್ವೆ ಸ್ಟೇಷನ್ ಸಿಗುತ್ತಾ ಬೇಕಾದ್ರೆ ಕುರುಡ್ ಅಂತೀರಿ ಫ್ರೀ ಟಿಕೆಟ್ ಸಿಗುತ್ತಾ ಹೋಗ್ಬಿಡ್ರಿ ಕೈ ಮುಗುರು ಹೇಳ್ತೀನಿ ಯಾವ ಆ ರೈಲ್ವೆ ಸ್ಟೇಷನ್ ಸುತ್ತಿನೇ ಯಾಕ್ರಿ ಏನಾಯ್ತು ಅಂತ ಹೋದ್ವಾರದಾಗ ಒಂದು ಘಟನೆ ನಡೆದದ ನನ್ನ ಜೀವನದಾಗ ಏನದು ಅರ್ಜೆಂಟ್ ಆಗಿ ಹುಬ್ಳಿಗೆ ಹೋಗ್ಬೇಕಿತ್ತು ಒಂಟೆ ಬಿಟ್ಟಿದ್ದೆ ನಮಗ ಹೋಗಿ ನಿಂತಿನ್ರಿ ಟ್ರೈನ್ ಬಂತು ಡಬ್ಬ್ಯಾಗ ಹತ್ತಬೇಕಂತ ನೋಡ್ತೀನಿ ಒಳಗೆ ಯಾರು ಇದ್ರು ಬಿಟ್ರು ನನಗಂತೂ ಕಣ್ಣಿನ ಮಗ ನಾನು ಒಳಗೆ ಹೋಗಿ ಕುಂತೆ ಯಾರೋ 3 ಮಂದಿ ಒಳಗ್ ಕೂತ್ ಸೀನ ಮಜಾ ನಡೆಸಿಬಿಟ್ಟಿದ್ರು ಉಡಾಣ ಮಕ್ಕಳು 3 ಮಂದಿ ಕುಂತು ಒಳಗ ಮಜಾ ನಡೆಸಿಬಿಟ್ಟಿದ್ರು ನಾನು ಕೇಳ್ಕೊಂತ ಕುಂತೆ 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 ಒಬ್ಬ ದೋಸ್ತ ಏನಂದ ದೋಸ್ತ ಈ ಚೈನ್ ತೆಗಿದ್ರೆ ಏನಾಗ್ತದ ಅಂತ ಕೇಳಿದ್ರು ಇನ್ನೊಬ್ಬ ಏನಂದ ದೋಸ್ತ ಆ ಚೈನ್ ಜಗಬೇಕಪ್ಪ ಅಂದ್ರ ಏನಾರ ಅಂತ ಘಟನೆ ಆಗಿರ್ಬೇಕು ಏನಾರ ಅಂತ ಸಂದರ್ಭ ಇರ್ಬೇಕು ಸಾವಿರಾರು ರೂಪಾಯಿ ದಂಡ ಕಟ್ಟಬೇಕಾಗತ್ತ ಅಂದ ಇನ್ನೊಬ್ಬ ದೋಸ್ತ ಏನಂದ ಏನಾಗಿದ್ದಲ್ಲಿ ಚೈನ್ ಜಗ್ಗೆ ಬಿಡಮೋ ಅಂತ 1000 ರೂಪಾಯಿ ಅಂತ ಹೇಳ್ಯಾನ
ಏ ದೋಸ್ತ ನಿನ್ ಬಟ್ಟೆ ಎಷ್ಟದಾವ ಅಂತ ಕೇಳ್ದ. ಬಟ್ಟೆ 300 ಅದಾವು ಅಂದವ. ಏ ದೋಸ್ತ ನಿನ್ ಬಟ್ಟೆ ಎಷ್ಟದಾವ ಅಂತ ಕೇಳ್ದ. ಏ ನನ್ನ ಬಟ್ಟೆಗೂ 300 ಅದಾವ ತಗೋರ್ಲಿ ಅಂದವ. ನನ್ನ ಬಟ್ಟೆ 400 ರೂಪಾಯಿ ಇದ್ದುರೆ ಒಟ್ಟ 1000 ರೂಪಾಯಿ ಅಂತೂ ಜಮಾ ಅದು. ಅಕಸ್ಮಾತ್ ಟಿಸಿ ಮತ್ತು ಪಲ್ಲು ಎಲ್ಲರೂ ಕೂಡಿ ಬಂದ್ರಪ್ಪ ಅಂದ್ರ ಈ ಕೂಡ ನನ್ನ ಮಗ ಜಗ್ಗ್ಯಾನ ತೋರ್ಸಮ್ಮು ಅಂದ್ರು. ಆಮೇಲೆ ಏನಾಯ್ತು? ಆಮೇಲೆ ಎಲ್ಲಾಕೇನ್ರಿ ಉಡಾಳ ಮಕ್ಕಳು ಇಂಥವತ್ತಿ ಉಡಾಳ ಅಂದ್ಕೊಂಡಂಗ್ ಮಾಡೇ ಬಿಟ್ರು. ಜಗ್ಗೆ ಬಿಟ್ರು, ನಿಂತೇ ಬಿಡ್ತು. ಟಿಸಿ ಮತ್ತು ಪೊಲೀಸರು ಬಂದೇ ಬಿಟ್ರು. ಲೇ ಪಗಡ್ಯ ಯಾರೋ ಜಗ್ಗಿದ್ದು ಚೈನ ಅಂತ ಕೇಳ. ಅವ್ರೇನ್ ಅನ್ಬೇಕ್ರಿ ಉಡಾಳ ಮಕ್ಕಳು. ಸಾಹೇಬ್ರೆ ನಾವಂತೂ ಜಗ್ಗಿಲ್ರಿ ಅಲ್ಲಿ ಕೂತ ನೋಡ್ರಿ ಕೂಟ ನನ್ನ ಮಗ ಪುಣ್ಯವಂತರು ನನ್ನ ಬದ್ದ ಬಂದು ಯಾಕಪ್ಪ ಚೇಂಜ್ ಇದೆಯಾ ಅಂತೇಳಿ. ಹೌದ್ರಿ ಸಾಹೇಬ್ರ ನಾನೇ ಜಗ್ಗೀನಿ ಅಂತಂದೆ. ಅಯ್ಯಯ್ಯ ಮಾಡೋ ತಪ್ಪನ ನಾನ್ ಮಾಡಿದಂತ ನೀ ಯಾಕ ಹೊರಕ್ ಹೋಗಿದ್ದಿ? ಅಲ್ಲಿಂದ ಪಾರಾಗೋದು ಬಹಳ ಜಡ ಇದ್ರೆ ಅದಕ್ಕೆ ಒಪ್ಕೊಂಡೆ. ಸಾಹೇಬ್ರು ಬಂದು ನಾನು ಕೇಳಿದ್ರು ಚೈನ್ ಯಾಕೆ ಜಿಗ್ಗಿದಪ್ಪ ಅಂತ ಕೇಳಿದ್ರು. ನಾನು ಹೇಳಿದೆ ನಾನು ಕಣ್ಣದು ಕೂಡ ನಾನು ಅರ್ಜೆಂಟ್ ಹುಬ್ಳಿಗೆ ಹೋಗ್ಬೇಕು, ನಮ್ಮ ತಾಯಿಗೆ ಆರಾಮಿಲ್ಲ. ಊರಾಗ ಹೋಗಿ ನಮ್ ದೋಸ್ತರು ಬತ್ತಾಕ, ಜಡ್ಕಿ ಸರ್ ಬತ್ತಾಕ, ಕಾಂಬ್ಳೆ ಸರ್ ಬತ್ತಾಕ 50-100 ಇಸ್ಕೊಂಡು 1000 ರೂಪಾಯಿ ಜಮಾ ಮಾಡ್ಕೊಂಡು ಬಂದಿನಿ ಸಾಹೇಬ್ರ. ಈ 3 ಮಂದಿ ಉಡಾಳನ ಮಕ್ಕಳು ಹೊಡೆದು ಕಸ್ಕೊಂಡಾರ ಅಂತ ಹೇಳ. ಅವಾಗ ಹೇಳಿ ರೊಕ್ಕ ಕಸ್ಕೊಂಡ್ರಿ ಕುಟುರು ಅಂತ ಸಾಹೇಬ್ ಬರುತ್ತ. ಅವಾಗ ಸಾಹೇಬ್ರ ನಾನು ಕೂಡ ನನ್ನ ಮಗ ನಾ ಯಾಕೆ ಸುಳ್ಳು ಹೇಳ್ರಿ ಬೇಕಾದ್ರೆ ಚೆಕ್ ಮಾಡ್ರಿ. ಇಬ್ರು ಬತ್ತಾಕ 300 ಅದ, ಒಬ್ಬರು ಬತ್ತಾಕ 400 ಅದ ಅಂತ ಹೇಳಿಬಿಟ್ಟಿನ್ರಿ. ಅವಾಗ ಟಿಸಿ ಸಾಹೇಬ್ ಹೋಗಿ ಚೆಕ್ ಮಾಡಿ 1000 ರೂಪಾಯಿ ತಂದು ನನ್ನ ಜಿಬೇದಾಗಿಟ್ಟ. ಆ 3 ಮಂದಿಗೆ ಒದ್ದು ಎಳ್ಕೊಂಡು ಹೋದ. ಬಾರಿ ಇದಿ ಬಿಡು, ಕುರುಡನಾದ್ರೂ ಬಕ್ಕ ಬಿಲ್ಲಂಡ್ರಿ ನನ್ನ ಮಗ ನೀನು. ಹೋಗ್ಲ ಅಂತೂ ಲಾಭದ ಕೆಲಸ ಮಾಡ್ಕೊಂಡ ಬಂದಿ ಅಂದ್ಮೇಲೆ ಮತ್ತೆ ಹೊಳ್ಳಿ ಹತ್ತಿರ ಈ ಸಲ ಲಾಭ ಆಗಲ್ಲ. ಅವ ಯಾಕೆ ಹೋಗ್ಮರೇ ಏನ ಬರುದಿಲ್ಲ. ಜಡ್ಕಿ ಸರ್ ಕೈಯಾಗ ಕಾಂಗ್ರೆ ಸರ್ ಕೈ ಸಿಕ್ಕರ ಮರ್ಡ್ರ್ ಮಾಡ್ತಾರೆ ಮರ್ಡ್ರ್. ಅಯ್ಯಯ್ಯ ನೀ ಬರ್ತಿ ಅಂತ ಅವ್ರೇ ನಿನ್ನ ಕಾಯ್ಕೊಂತ ಕುಂದಿರ್ತಾರ. ಹೇಳಕ್ ಬರ್ತದ. ಅಯ್ಯ ಹೋಗಿ ಬಿಡು. ಅಂದಂಗ ಅರ್ಜೆಂಟ್ ಹುಬ್ಳಿಗೆ ಹೋಗ್ಬೇಕಂತ ಹೇಳಕತ್ತಿದ್ರಲ್ಲ, ಯಾಕೆ ಹೋಗ್ಬೇಕಾಗಿತ್ತು? ನೋಡ್ರಿ ನನಗ ಮಂದಿ ಮಕ್ಕಳು ಅಣ್ಣ ತಮ್ಮ ತಾಯಿ ತಂದೆ ಯಾರು ಇಲ್ಲ. ಒಂಟಿ ಬೇವರ್ತಿ ನನ್ನ ಮಗ. ನಮ್ಮಪ್ಪ ಸಾಯಾಗ ಬಡವಳಿಯಾಗಿ ಕೊಟ್ಟಿದ್ದು ಈ ಸಂಗೀತ ಕಾರ್ಯಕ್ರಮ ಕೊಟ್ಟು ಪುಣ್ಯಾತ್ಮ. ನಾನೇನ್ ಮಾಡ್ತೇನ್ರಿ ಊರಾಗಿರ್ತಾವಲ್ರಿ ಸಣ್ಣ ಪುಟ್ಟ ಮಕ್ಕಳು ಅವಕ್ಕೆ ಸಂಗೀತ ಕಾರ್ಯಕ್ರಮ ಹೇಳಿ ಅವ್ರು ಕೊಟ್ಟಂತ ದುಡ್ಡಿನಲ್ಲಿ ನನ್ನ ಹೊಟ್ಟಿ ತುಂಬಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ರಿ ಬಾಯಾರ. ಅಯ್ಯೋ ಪಾಪ ಅಲ್ರಿ, ಮೊದಲ ಆ ಊರು ಈ ಊರು ಮತ್ತೊಂದು ಊರು ಅಂತ ಯಾಕೆ ಅಡ್ಡಾಡ್ತೀರಿ? ಕೇಳಿ ಕೇಳಿ ಕುರುಡು ಮನುಷ್ಯ. ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ನಮ್ಮೂರಾಗ ಇದ್ದು ಒಂದು ಸಣ್ಣ ಸಂಗೀತ ಪಾಠ ಶುರು ಮಾಡಿ ಸಣ್ಣ ಸಣ್ಣ ಮಕ್ಕಳಿಗೆ ನೀವ್ ಯಾಕೆ ಹೇಳ್ಕೊಡ್ಬಾರ್ದು? ಕೇಳ್ರಪ್ಪ ಬಾಯಾರ ನಾನು ಊರವಲ್ಲ ಪರೂರ